ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಐಸಾಕ್ ನ್ಯೂಟನ್ ಈ ಹೆಸರು ಇಡೀ ವಿಶ್ವದಲ್ಲೇ ಚಿರಪರಿಚಿತ. ಬಹುಶಃ ಭಾರತದಾದ್ಯಂತ ವಿದ್ಯಾವಂತರ್ಯಾರೂ ಈ ಹೆಸರನ್ನ ಮರೆಯುವುದಕ್ಕೆ ಅಸಾಧ್ಯ. ಅದರಲ್ಲೂ ಇಂಜಿನಿಯರ್ ವಿದ್ಯಾರ್ಥಿಗಳಿಗಂತೂ ನ್ಯೂಟನ್ ಸಿದ್ಧಾಂತ ಇನ್ನಿಲ್ಲದಂತೆ ಕಾಡುತ್ತಲೇ ಇರುತ್ತೆ. ನ್ಯೂಟನ್ನ ಸಿದ್ಧಾಂತದ ಹಿಂದೆ ಮರದಿಂದ ಸೇಬು ಕೆಳಗೆ ಬೀಳುವ ಘಟನೆಗೆ ಸಂಬಂಧಿಸಿದಂತೆ ರಚಿತವಾಗಿರುವಂಥದ್ದು. ನ್ಯೂಟನ್ ಗುರುತ್ವಾಕರ್ಷಣೆ ಮತ್ತು ಚಲನೆಯ ನಿಯಮಗಳಿಗೆ ಹೊಸ ಭಾಷ್ಯವನ್ನು ಬರೆದವರು. ಮರದಿಂದ ಹಣ್ಣು ಕೆಳಗೆ ಏಕೆ ಬಿತ್ತು ಅನ್ನೋದನ್ನೇ ಅನ್ವೇಷಿಸಿ ಹೊಸದೊಂದು ಆವಿಷ್ಕಾರಕ್ಕೆ ಮುನ್ನುಡಿ ಬರೆದವರು. ಆದರೆ ಕೇವಲ ಇಷ್ಟಕ್ಕೆ ಮಾತ್ರ ನ್ಯೂಟನ್ ಸೀಮಿತವಾಗಿಲ್ಲ. ಈ ಜಗತ್ತಿಗೆ ಇನ್ನಿತರೆ ಅನೇಕ ವಿಷಯಗಳನ್ನು ಪರಿಚಯಿಸಿದ್ದಾರೆ ನ್ಯೂಟನ್. ನ್ಯೂಟನ್ ಒಬ್ಬ ಗಣಿತಜ್ಞ, ಭೌತಶಾಸ್ತ್ರಜ್ಞ, ಖಗೋಳಶಾಸ್ತ್ರಜ್ಞ ಮತ್ತು ಒಬ್ಬ ಮಹಾನ್ ವಿಜ್ಞಾನಿ. ಅವರ ಅನೇಕ ಆವಿಷ್ಕಾರಗಳು ಜಗತ್ತಿನಲ್ಲಿ ಅಮೂಲಾಗ್ರ ಬದಲಾವಣೆಗಳನ್ನು ತಂದವು. ಅಷ್ಟಕ್ಕೂ ಐಸಾಕ್ ನ್ಯೂಟನ್ನ ಬದುಕಿನ ಕುರಿತಾದ ನಾನಾ ಕೌತುಕ ಭರಿತ ಕಥಾನಕಗಳೇನು, ಪಾದ್ರಿಯಾಗಬೇಕಿದ್ದವರು ಮಹಾನ್ ವಿಜ್ಞಾನಿಯಾಗಿದ್ದೇಗೆ, ತನ್ನ ಬದುಕಿನ ಆಶಾಕಿರಣವನ್ನ ಫಲಿಸಿಕೊಂಡಿದ್ದು ಹೇಗೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಐಸಾಕ್ ನ್ಯೂಟನ್ ಜನಿಸಿದ್ದು ಜನವರಿ 4, 1643ರಂದು ಇಂಗ್ಲೆಂಡ್ನ ಲಿಂಕನ್ ಶೈರ್ನಲ್ಲಿ. ಅಂದಿನ ಕಾಲದಲ್ಲಿ ಅಂದರೆ 17ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಕೇವಲ 2 ಪ್ರಮುಖವಾದ ಉನ್ನತ ಶಿಕ್ಷಣ ಕೇಂದ್ರಗಳಿದ್ವು. ಅವುಗಳೇ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ಯೂನಿವರ್ಸಿಟಿ. ಈ ವಿಶ್ವವಿದ್ಯಾಲಯಗಳು ಅಂದಿನ ಕಾಲಕ್ಕೆ ಪ್ರಾಥಮಿಕವಾಗಿ ದೇವತಾಶಾಸ್ತ್ರ ಅಂದರೆ ಥಿಯಾಲಜಿಯನ್ನ ಬೋಧಿಸುತ್ತಿದ್ವು. ಅದರ ಸಿದ್ಧಾಂತದಂತೆಯೇ ಅಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಹೆಚ್ಚಿನ ವಿದ್ಯಾರ್ಥಿಗಳು ಸನ್ಯಾಸವನ್ನು ಸ್ವೀಕರಿಸಿ ಪಾದ್ರಿಯಾಗಲು ಆಯ್ಕೆಯಾಗಿದ್ರು. ಅದರಲ್ಲಿ ನ್ಯೂಟನ್ ಕೂಡ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯಾಗಿದ್ದು ಪಾದ್ರಿಯಾಗುವ ಸುಪರ್ದಿ ಅವರ ಮುಂದಿತ್ತು. ಆದರೆ ನ್ಯೂಟನ್ ಅವರಿಗೆ ಧಾರ್ಮಿಕ ಸೇವೆಯಲ್ಲಿ ಕಿಂಚಿತ್ತೂ ಆಸಕ್ತಿ ಇರಲಿಲ್ಲ. ಆ ಸಮಯದಲ್ಲಿ ಕೇಂಬ್ರಿಡ್ಜ್ ವಿದ್ಯಾರ್ಥಿಗಳು 7 ವರ್ಷಗಳ ಒಳಗೆಯೇ ಪಾದ್ರಿಗಳಾಗಬೇಕಿತ್ತು. ಅದರಲ್ಲಿ ನ್ಯೂಟನ್ ಕೂಡ ಈ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗಿತ್ತು. ಆದರೆ ನ್ಯೂಟನ್ಗೆ ಈ ರೀತಿಯಾದ ಪದ್ಧತಿ ಹಿಡಿಸಲೇ ಇಲ್ಲ. ತಾನು ಪಾದ್ರಿಯಾಗಬೇಕೆಂಬ ಆ ಸ್ಥಾನವನ್ನ ಖಡಾಖಂಡಿತವಾಗಿ ತಿರಸ್ಕರಿಸಿ ಬಿಟ್ರು. ಅವರ ಆತ್ಮಸಾಕ್ಷಿಗೆ ವಿರುದ್ಧವಾದುದನ್ನ ನಾನೆಂದು ಮಾಡಲಾರೆ ಎಂದು ಈ ನಿಯಮವನ್ನು ವಿರೋಧಿಸ್ತಾರೆ. ಅಲ್ಲದೆ 1675ರಲ್ಲಿ ಇದೇ ವಿಷಯದ ಬಗ್ಗೆ ಇಂಗ್ಲೆಂಡ್ನ ರಾಜನಾಗಿದ್ದ 2ನೇ ಚಾರ್ಲ್ಸ್ ಅವರನ್ನ ಸಂಪರ್ಕಿಸ್ತಾರೆ. ನ್ಯೂಟನ್ ಅದೆಷ್ಟು ಸಂಕುಚಿತ ಮನೋಭಾವದವರೆಂದ್ರೆ, ಯಾವುದೇ ಮಾತಿರಲಿ ಅಥವಾ ಯಾವುದೇ ನಿರ್ಧಾರವಿರಲಿ ಅಲ್ಲೊಂದು ಅನುಮಾನದ ಪ್ರಶ್ನೆಯನ್ನ ಕೇಳುವುದು ಅವರ ಹುಟ್ಟಿನಿಂದ ಬಂದಿದ್ದಂತಹ ತರ್ಕಬದ್ಧ ನಿಲುವಾಗಿತ್ತು. ಅವರ ಪ್ರಸಿದ್ಧ ವಾಕ್ಯವಾದ ನಲ್ಲಿಯಸ್ ಇನ್ ವರ್ಬಾ ಅಂದರೆ ಯಾರಾದರೂ ಏನನ್ನಾದರೂ ಹೇಳುತ್ತಾರೆಂದು ನಂಬಬೇಡಿ ಎಂಬ ಸಿದ್ಧಾಂತವದು. ಅಂದ್ರೆ ಓರ್ವ ಮನುಷ್ಯ ತನಗೆ ತಿಳಿದಿರುವುದನ್ನೇ ಬೇರೆಯವರಿಗೆ ಬೋಧಿಸುತ್ತಾನೆ, ಅದನ್ನೇ ಸತ್ಯವೆಂದು ಭಾವಿಸುತ್ತೇವೆ. ಆದರೆ ಕೇಳುವವನಿಗೂ ಸತ್ಯದ ವಿಮರ್ಶೆ ನಡೆದಿರುತ್ತೆ, ಅದು ಕೂಡ ಸತ್ಯವನ್ನ ಮಂಕಾಗಿಸಬಹುದು ಎಂಬ ಸಿದ್ಧಾಂತವಾಗಿತ್ತು. ತನ್ನಲ್ಲಾಗುತ್ತಿರುವ ಗೊಂದಲ ಹಾಗೂ ಪ್ರಶ್ನೆಗಳಿಗೆ ಅಂತಿಮ ಉತ್ತರ ಹುಡುಕೋದಕ್ಕಾಗಿ ದಿನನಿತ್ಯ ಈ ಪ್ರಕೃತಿಯೊಂದಿಗಿನ ಒಡನಾಟದ ಬಾಂಧವ್ಯವನ್ನ ಅರ್ಥೈಸಿಕೊಳ್ಳುವುದಕ್ಕಾಗಿ ಕಳೆಯತೊಡಗುತ್ತಾರೆ. ಅಂತೆಯೇ ಕ್ರೈಸ್ತರ ಪವಿತ್ರ ಗ್ರಂಥವಾದ ಬೈಬಲನ್ನ ಆಳವಾಗಿ ಅಧ್ಯಯನ ನಡೆಸ್ತಾರೆ. ನ್ಯೂಟನ್ ಬೈಬಲನ್ನ ಸೂಕ್ಷ್ಮವಾಗಿ ಗ್ರಹಿಸುತ್ತಾ ಹೋದಂತೆಲ್ಲ ಬೈಬಲಿನ ತ್ರಿಮೂರ್ತಿಗಳ ಸಿದ್ಧಾಂತವನ್ನು ಒಪ್ಪಲಿಲ್ಲ. ಆದರೆ ಈ ಸಿದ್ಧಾಂತವೇ ಅಂದಿನ ಕಾಲಕ್ಕೂ ಇಂದಿಗೂ ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ಸಿದ್ಧಾಂತವಾಗಿದೆ. ಆದರೆ ನ್ಯೂಟನ್ರ ತರ್ಕಬದ್ಧ ಮನಸ್ಸಿಗೆ ಇದನ್ನ ಸ್ವೀಕರಿಸಲು ಸಾಧ್ಯವೇ ಆಗಲಿಲ್ಲ. ಆ ಸಮಯದಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗೆ ಆಧ್ಯಾತ್ಮಿಕವಾಗಿ ಪ್ರಬಲನಾಗಿರಬೇಕು. ಈ ಪ್ರಕೃತಿ ಹಾಗೂ ಶಕ್ತಿಯ ಮೇಲೆ ನಂಬಿಕೆ ಇರುವುದು ಕಡ್ಡಾಯವಾಗಿತ್ತು. ಅಲ್ಲದೆ ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ತನ್ನನ್ನು ತಾನು ಅಳವಡಿಸಿಕೊಳ್ಳಬೇಕಾಗಿತ್ತು. ಒಂದು ವೇಳೆ ನ್ಯೂಟನ್ ಈ ಸಿದ್ಧಾಂತವನ್ನ ಸ್ವೀಕರಿಸದೇ ಇದ್ರೆ ಅವರನ್ನ ವಿಶ್ವವಿದ್ಯಾಲಯದಿಂದ ಸಸ್ಪೆಂಡ್ ಮಾಡಲಾಗ್ತಿತ್ತು. ಆದರೆ ಸುಳ್ಳು ಹೇಳಿ ಸಾಧಿಸುವುದೇನಿದೆ, ನನ್ನ ಆತ್ಮಸಾಕ್ಷಿಗೆ ವಂಚನೆ ಮಾಡಿಕೊಳ್ಳಲಾರೆ ಎಂದು ದೃಢವಾಗಿ ನಂಬಿದ್ರು. ನ್ಯೂಟನ್ ಪ್ರಾಮಾಣಿಕ ವ್ಯಕ್ತಿಯಾಗಿದ್ರು. ತಮ್ಮ ಅಂತರಾಳದ ಧ್ವನಿಯನ್ನ ಆಲಿಸುತ್ತಲೇ ತಾನು ಸತ್ಯವನ್ನೇ ಹೇಳುತ್ತೇನೆಂದು ನಿರ್ಧರಿಸಿ ಬಿಟ್ಟಿದ್ರು. ಹೀಗೆ 1675ರಲ್ಲಿ ಇಂಗ್ಲೆಂಡ್ನ ರಾಜ 2ನೇ ಚಾರ್ಲ್ಸ್ರಿಂದ ಸಹಾಯವನ್ನ ಪಡೆಯಲು ನಿರ್ಧರಿಸ್ತಾರೆ. ನಾನು ಚರ್ಚಿನ ಮುಖ್ಯಸ್ಥನಾದರೆ ರಾಜರು ತನ್ನ ಸಮಸ್ಯೆಯನ್ನ ಬಗೆಹರಿಸಬಹುದೆಂದು ಭಾವಿಸ್ತಾರೆ. ಆದರೆ ತಾನೊಬ್ಬ ಸಾಮಾನ್ಯ ಪ್ರಜೆ. ಒಂದು ವೇಳೆ ಸತ್ಯ ಹೇಳಿದ ನಂತರ ತನ್ನನ್ನ ಶಿಕ್ಷೆಗೆ ಗುರಿಪಡಿಸಿದ್ರೆ ಮಾಡುವುದೇನೆಂಬ ಗೊಂದಲದಲ್ಲೇ ನ್ಯೂಟನ್ ರಾಜರಿಗೆ ಪೂರ್ಣ ಸತ್ಯವನ್ನ ಹೇಳಲು ಹಿಂಜರಿತಾರೆ. ಯಾಕಂದ್ರೆ ನ್ಯೂಟನ್ ಮೇಲೆ ಅತೀವ ಪ್ರೀತಿ ಹಾಗೂ ನಂಬಿಕೆ ಇತ್ತು. ಒಂದು ವೇಳೆ ನನ್ನ ಸತ್ಯ ಅವರ ಮನಸ್ಸಿಗೆ ನೋವುಂಟು ಮಾಡಬಹುದೆಂಬ ಭಯವೂ ಕಾಡುತ್ತಿತ್ತು.
ಆದ್ದರಿಂದ ನ್ಯೂಟನ್ ತಾನು ವಿಶ್ವವಿದ್ಯಾಲಯದ ಸದಸ್ಯ ಮಾತ್ರನಲ್ಲ, ಗಣಿತಶಾಸ್ತ್ರದ ಪ್ರಾಧ್ಯಾಪಕ ಕೂಡ ಅಂತ ಹೇಳಿಕೊಂಡ್ರು. ಇದರರ್ಥ ನಾನು ಪಾದ್ರಿಯಾಗುವ ಅಗತ್ಯವಿಲ್ಲ ಎಂಬ ಭಾವನೆ ಬರಲಿ ಎಂಬ ಉದ್ದೇಶವಾಗಿತ್ತು. ಆದರೆ ರಾಜ 2ನೇ ಚಾರ್ಲ್ಸ್ ನ್ಯೂಟನ್ರ ಪ್ರಪೋಸಲ್ ಅನ್ನ ಒಪ್ಪಿಕೊಳ್ತಾರೆ. ಈ ರೀತಿಯಾಗಿ ನ್ಯೂಟನ್ ವಿಜ್ಞಾನದ ಜಗತ್ತಿಗೆ ಕಾಲಿಟ್ಟಿದ್ರು. ಅದುವೇ ಮರದಿಂದ ಬೀಳುವ ಸೇಬಿನ ಕುರಿತಾದ ಗುರುತ್ವಾಕರ್ಷಣೆಯ ಸಿದ್ಧಾಂತ ಇಡೀ ವಿಶ್ವಕ್ಕೆ ಪರಿಚಯವಾಯಿತು. ವಿಜ್ಞಾನ ಮತ್ತು ವಿಜ್ಞಾನಿಗಳ ಬಗ್ಗೆ ಹೆಚ್ಚು ಚರ್ಚಿಸಲ್ಪಟ್ಟ ಕಥೆಗಳಲ್ಲಿ ಸರ್ ಐಸಾಕ್ ನ್ಯೂಟನ್ ಅವರ ಕಥೆಯೂ ಒಂದು. ಮರದಿಂದ ಬೀಳುವ ಸೇಬಿನಿಂದ ಗುರುತ್ವಾಕರ್ಷಣೆಯ ರಹಸ್ಯವನ್ನ ಹೇಗೆ ಭೇದಿಸಿದರು ಎಂಬುದೇ ಭಾರತವನ್ನ ಹೊರತುಪಡಿಸಿ ಇಡೀ ಜಗತ್ತಿಗೆ ಅಚ್ಚರಿ ಮೂಡಿಸಿತ್ತು. ಯಾಕಂದ್ರೆ ಭಾರತ ಅದಾಗಲೇ ಜ್ಞಾನಿಗಳಿಂದ ಕೂಡಿದ ವಿಜ್ಞಾನಕ್ಕೆ ಸವಾಲಾಗಿದ್ದ ತರ್ಕಗಳು ಈ ಮಣ್ಣಿನಲ್ಲಿ ಹುಟ್ಟಿಕೊಂಡಿದ್ವು. ಈ ಘಟನೆಯ ಬಗ್ಗೆ ನ್ಯೂಟನ್ ತನ್ನ ಸಮಕಾಲೀನ ವಿಜ್ಞಾನಿಯಾಗಿದ್ದಂತಹ ವಿಲಿಯಂ ಸ್ಟೋಕ್ಲಿ ಎಂಬಾತನಿಗೆ ಈ ಸಿದ್ಧಾಂತವನ್ನು ಮಂಡಿಸ್ತಾರೆ. ಅದನ್ನೇ ವಿಲಿಯಂ ಸ್ಟೋಕ್ಲಿ ಲಿಖಿತವಾಗಿ ವಿವರಣೆಯನ್ನು ದಾಖಲಿಸಿ ಮರದಿಂದ ಸೇಬು ಕೆಳಕ್ಕೆ ಬೀಳುವ ಈ ಘಟನೆಯೇ ಗುರುತ್ವಾಕರ್ಷಣೆಗೆ ಅತ್ಯಂತ ವಿಶ್ವಾಸಾರ್ಹ ಪುರಾವೆ ಎಂದು ವಿವರಿಸಿದ್ದಾರೆ. ಸ್ಟೋಕ್ಲಿ ನ್ಯೂಟನ್ ಅವರ ಜೀವನ ಚರಿತ್ರೆಯನ್ನು ಬರೀತಾರೆ. ಹಾಗೆ ಸೇಬು ಮತ್ತು ಗುರುತ್ವಾಕರ್ಷಣೆಯ ಬಗ್ಗೆ ನ್ಯೂಟನ್ರೊಂದಿಗೆ ನಡೆಸಿದ ಚರ್ಚೆಗಳನ್ನು ದಾಖಲಿಸ್ತಾರೆ. ಆ ಹಸ್ತಪ್ರತಿಯನ್ನ ಇಂದಿಗೂ ಬ್ರಿಟನ್ನ ರಾಯಲ್ ಸೊಸೈಟಿಯಲ್ಲಿ ಸುರಕ್ಷಿತವಾಗಿಡಲಾಗಿದೆ. ಆ ಪುಸ್ತಕದಲ್ಲಿ ನ್ಯೂಟನ್ ಅವರ ಗುರುತ್ವಾಕರ್ಷಣ ಸಿದ್ಧಾಂತದ ಆವಿಷ್ಕಾರವು 350 ವರ್ಷಗಳಷ್ಟು ಹಳೆಯದಾಗಿದ್ದು 1660ರ ದಶಕದ ಮಧ್ಯಭಾಗದಲ್ಲಿ ರಚಿತವಾಗಿರುವಂಥದ್ದು ಅಂತ ವಿವರಿಸಿದೆ. ಅಲ್ಲದೆ ಆ ಘಟನೆ ನಡೆದದ್ದು 1726ರ ವಸಂತ ಕಾಲದ ಸಮಯದಲ್ಲಿ. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಆವರಣದಲ್ಲಿದ್ದ ಸೇಬಿನ ಮರದ ನೆರಳಿನಲ್ಲಿ ಕುಳಿತು ಅದೇನನ್ನೋ ಓದುತ್ತಿದ್ದಂತಹ ನ್ಯೂಟನ್ ತಲೆಗೆ ಇದ್ದಕ್ಕಿದ್ದಂತೆ ಮೇಲಿನಿಂದ ಸೇಬಿನ ಹಣ್ಣು ಬಿತ್ತು. ಈ ಸೇಬು ಏಕೆ ನೇರವಾಗಿ ಕೆಳಕ್ಕೆ ಬಿತ್ತು, ಅದೇ ಪಕ್ಕಕ್ಕೆ ಏಕೆ ಬೀಳಲಿಲ್ಲ, ಮೇಲಕ್ಕೆ ಯಾಕೆ ಹೋಗಲಿಲ್ಲ ಎಂದು ಆಶ್ಚರ್ಯವಾಯಿತಂತೆ. ಹಾಗೆ ಕೆಲ ಹೊತ್ತು ಯೋಚಿಸಿದವರಿಗೆ ಭೂಮಿಯು ಇದೆಲ್ಲವನ್ನು ನಿಯಂತ್ರಿಸ್ತಿದೆ, ಅಂದ್ರೆ ಅದಕ್ಕೆ ಆಕರ್ಷಣಾ ಶಕ್ತಿ ಇದೆ ಎಂಬ ಸತ್ಯದ ಅರಿವಾಯ್ತಂತೆ. ಈ ಘಟನೆಯ ಬಗ್ಗೆ ತನಗೆ ಹೇಳಿದ್ದಾಗಿ ವಿಲಿಯಂ ಸ್ಟೋಕ್ಲಿ ಬರೆದುಕೊಂಡಿದ್ದಾರೆ. ಪ್ಲೇಗ್ ಸಾಂಕ್ರಾಮಿಕ ರೋಗದಿಂದಾಗಿ ವಿಶ್ವವಿದ್ಯಾಲಯ ಮುಚ್ಚಿದಾಗ ನ್ಯೂಟನ್ ಉತ್ತರ ಇಂಗ್ಲೆಂಡ್ನಲ್ಲಿದ್ದ ತಮ್ಮ ಮನೆಗೆ ತೆರಳುತ್ತಾರೆ. ನ್ಯೂಟನ್ ಸ್ಟೋಕ್ಲಿಗೆ ತಾನು ಆ ದಿನ ಸೇಬಿನ ಮರದ ಕೆಳಗೆ ಕುಳಿತು ಸೇಬು ಬಿದ್ದ ಭಂಗಿಯಂತೆಯೇ ಮರದ ಕೆಳಗೆ ಕುಳಿತು ಯೋಚಿಸುತ್ತಿದ್ದೇನೆ ಎಂದು ಹೇಳಿದ್ದ ಘಟನೆಯನ್ನ ಸ್ಟೋಕ್ಲಿ ಲೇಖನದಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಈ ಕಥೆ ಹುಟ್ಟಿಕೊಂಡಿದ್ದು ಹೇಗೆ ಅನ್ನೋದನ್ನ ರಾಯಲ್ ಸೊಸೈಟಿ ಲೈಬ್ರರಿಯ ಮುಖ್ಯಸ್ಥರಾಗಿದ್ದಂತಹ ಕೀತ್ ಮೂರ್ ಎಂಬುವವರು ಬೀಳುವ ಸೇಬಿನ ಕಥೆ ಬಹುಶಃ ನ್ಯೂಟನ್ ನಂತರ ಸಾಮಾನ್ಯ ಜನರಿಗೆ ವಿವರಿಸಲು ಹೆಣೆದ ಕಥೆಯಾಗಿರಬಹುದು ಎಂದು ಅಭಿಪ್ರಾಯವನ್ನು ಪಡ್ತಾರೆ. ಸಾಮಾನ್ಯ ಜನರಿಗೆ ಗುರುತ್ವಾಕರ್ಷಣೆಯನ್ನ ವಿವರಿಸಲು ನ್ಯೂಟನ್ ಸೇಬು ಹೇಗೆ ಬೀಳುತ್ತದೆ ಎಂಬ ವಿವರಣೆಯ ಕಥಾ ವಸ್ತುವನ್ನಾಗಿ ಬಳಸಿದರು. ಆದರೆ ತದನಂತರ ಅದನ್ನೇ ನ್ಯೂಟನ್ ತಲೆಯ ಮೇಲೆ ಸೇಬು ಬೀಳುವ ಕಥೆಯಂತೆ ರಚಿಸಲಾಗಿದೆ ಎಂದು ಕೀತ್ ಮೂರ್ ಎಂಬುವರು ಅಭಿಪ್ರಾಯಪಟ್ಟಿದ್ದಾರೆ. ಈ ರಾಯಲ್ ಸೊಸೈಟಿ ವಿಶ್ವದ ಅತ್ಯಂತ ಪುರಾತನ ವೈಜ್ಞಾನಿಕ ಸಂಸ್ಥೆಯಾಗಿದ್ದು ವಿಜ್ಞಾನವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ 1660ರಲ್ಲಿ ರಚಿಸಲಾಗಿದೆ. ತನ್ನ 350ನೇ ವಾರ್ಷಿಕೋತ್ಸವದಂದು ಈ ಸಂಸ್ಥೆಯು ತನ್ನ ವೆಬ್ಸೈಟ್ನಲ್ಲಿ 60ಕ್ಕೂ ಹೆಚ್ಚು ಪ್ರಮುಖ ವೈಜ್ಞಾನಿಕ ದಾಖಲೆಗಳನ್ನು ಸಾರ್ವಜನಿಕ ಉಪಯೋಗಕ್ಕಾಗಿ ಅನಾವರಣಗೊಳಿಸಿದೆ. ಈ ವೆಬ್ಸೈಟ್ನಲ್ಲಿ ನ್ಯೂಟನ್ರ ಪ್ರತಿಸ್ಪರ್ಧಿಯಾಗಿದ್ದಂತಹ ವಿಜ್ಞಾನಿ ರಾಬರ್ಟ್ ಹುಕ್ ಅವರ ಕೆಲವು ದಾಖಲೆಗಳನ್ನು ಪ್ರಕಟಿಸಿದೆ. 100 ವರ್ಷಗಳಿಂದ ಕಳೆದು ಹೋಗಿದ್ದ ಈ ದಾಖಲೆಗಳನ್ನು ಇತ್ತೀಚೆಗೆ ಇಂಗ್ಲೆಂಡ್ನ ಮನೆಯೊಂದರಿಂದ ವಶಪಡಿಸಿಕೊಳ್ಳಲಾಗಿತ್ತು. ನ್ಯೂಟನ್ ಸಿದ್ಧಾಂತಕ್ಕೂ ಮೊದಲೇ ಗುರುತ್ವಾಕರ್ಷಣೆಯ ಪರಿಕಲ್ಪನೆ ಅಸ್ತಿತ್ವದಲ್ಲಿದ್ದರೂ ಅವರ ಸಿದ್ಧಾಂತಗಳು ಗುರುತ್ವಾಕರ್ಷಣೆಯಲ್ಲಿ ಸಾರ್ವತ್ರಿಕತೆಯನ್ನು ಸ್ಥಾಪಿಸುವ ಮೂಲಕ ವಿಶ್ವದಾದ್ಯಂತ ಸಂಚಲನ ಮೂಡಿಸಿದವು. ವಿಜ್ಞಾನ ಲೋಕದಲ್ಲಿ ಮಾಡಿದ್ದ ಕ್ರಾಂತಿ ಹಾಗೂ ನೂತನ ಆವಿಷ್ಕಾರಗಳು ಇಂದಿಗೂ ಮಹತ್ವದ್ದಾಗಿದೆ. ಆದ್ದರಿಂದ ನ್ಯೂಟನ್ ವಿಜ್ಞಾನದಲ್ಲಿ ಹೊಸ ಯುಗಕ್ಕೆ ನಾಂದಿ ಹಾಡಿದ್ದಾರೆಂದು ಪರಿಗಣಿಸಲಾಗಿದೆ. ನ್ಯೂಟನ್ ಕಲನಶಾಸ್ತ್ರವನ್ನು ಆವಿಷ್ಕರಿಸುವ ಮೂಲಕ ಗಣಿತಶಾಸ್ತ್ರದ ಹೊಸ ಶಾಖೆಯನ್ನು ಪರಿಚಯಿಸಿದರು. ಪ್ರತಿಫಲಿಸುವ ದೂರದರ್ಶಕವನ್ನು ನಿರ್ಮಿಸಿದವರಲ್ಲಿಯೂ ನ್ಯೂಟನ್ ಮೊದಲಿಗರು. ಆಧುನಿಕ ಖಗೋಳಶಾಸ್ತ್ರವನ್ನು ಕನ್ನಡಕದ ಮೂಲಕ ಬಿಳಿ ಬೆಳಕನ್ನು ವಕ್ರೀಭವನಗೊಳಿಸುವ ಮೂಲಕ ಬಣ್ಣಗಳ ವರ್ಣಪಟಲವನ್ನು ಪ್ರದರ್ಶಿಸಿದವರಲ್ಲಿ ನ್ಯೂಟನ್ ಮೊದಲಿಗರಾಗ್ತಾರೆ. ನ್ಯೂಟನ್ಗೆ ರಸಾಯನಶಾಸ್ತ್ರದಲ್ಲಿ ತೀವ್ರ ಆಸಕ್ತಿ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಅವರು ರಸವಿದ್ಯೆಯನ್ನು ಆಕರ್ಷಕವೆಂದು ಕಂಡುಕೊಂಡಿದ್ದರು. ನ್ಯೂಟನ್ ರಸಾಯನಶಾಸ್ತ್ರದ ಕುರಿತು ಹಲವಾರು ಲೇಖನಗಳನ್ನು ಬರೆದಿದ್ದಾರೆ. ಅಲ್ಲದೆ ಹಲವಾರು ಪ್ರಯೋಗಗಳನ್ನು ನಡೆಸಿದ್ದಾರೆ. ನ್ಯೂಟನ್ ಒಬ್ಬ ಕವಿಯೂ ಹೌದು, ಬರಹಗಾರನೂ ಹೌದು, ಲೇಖಕನೂ ಹೌದು. ಹೀಗೆ ಮಹಾಪ್ರತಿಭಾವಂತನಾದ ನ್ಯೂಟನ್ ಇಡೀ ಜಗತ್ತಿಗೆ ಎಂದೆಂದೂ ಜೀವಂತವಾಗಿಯೇ ಇದ್ದಾರೆ.
ನ್ಯೂಟನ್ ಮಾರ್ಚ್ 31, 1727 ಮಲಗಿದ್ದಲ್ಲಿಯೇ ಇಹಲೋಕವನ್ನು ತ್ಯಜಿಸ್ತಾರೆ. ಅಲ್ಲದೆ ಅವರ ಮರಣೋತ್ತರ ಪರೀಕ್ಷೆಯಲ್ಲಿ ಕಂಡುಬಂದಂತಹ ಅಂಶ ನಿಜಕ್ಕೂ ಬೆರಗು ಮೂಡಿಸುವಂಥದ್ದು. ಯಾಕಂದರೆ ಅವರ ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಪಾದರಸ ಕಂಡುಬಂದಿತ್ತು. ಪಾದರಸವು ರಸವಿದ್ಯೆಯಲ್ಲಿ ಪ್ರಯೋಗಿಸಲಾಗುವುದರಿಂದ ರಸವಿದ್ಯೆಯಲ್ಲಿನ ಸಂಶೋಧನೆಗಾಗಿ ತನ್ನ ದೇಹಕ್ಕೆ ಪ್ರಯೋಗ ಮಾಡಿಕೊಂಡಿದ್ರು ಎಂಬ ವಾದಗಳು ಇಂದಿಗೂ ಹಲವಾರಿವೆ. ಆದರೆ ನ್ಯೂಟನ್ ತಮ್ಮ ಬದುಕಿನ ಕೊನೆ ಕ್ಷಣಗಳಲ್ಲಿ ಮಾನಸಿಕ ಸ್ಥೀಮಿತ ಕಳೆದುಕೊಂಡಿದ್ರು. ಅಲ್ಲದೆ ಖಿನ್ನತೆಗೆ ಒಳಗಾಗಿದ್ರು. ಸಾಮಾಜಿಕವಾಗಿಯೂ ಸಾರ್ವಜನಿಕವಾಗಿಯೂ ಮುಕ್ತವಾಗಿ ಚರ್ಚಿಸುವುದನ್ನೇ ನಿಲ್ಲಿಸಿಬಿಟ್ಟಿದ್ರು. ಆದರೆ ಅವರ ಸಾವಿಗೆ ನಿಖರವಾದ ಕಾರಣವೇನು ಅನ್ನೋದು ಇಂದಿಗೂ ಕಗ್ಗಂಟಾಗಿ ಉಳಿದುಕೊಂಡಿದೆ. ಮಾತ್ರವಲ್ಲ, ಅಂದಿನ ಕಾಲಕ್ಕೆ ನ್ಯೂಟನ್ನ ಸಾವು ಇನ್ನಿಲ್ಲದ ಅಪಪ್ರಚಾರಕ್ಕೂ ಕಾರಣವಾಗಿತ್ತು. ನ್ಯೂಟನ್ ದೇಹದಲ್ಲಿ ಪಾದರಸವಿತ್ತು, ಅವರೊಬ್ಬ ದೇವಮಾನವ, ರಸವಿದ್ಯೆಯ ನಿಪುಣ ಎಂದೆಲ್ಲ ಜನ ಗುಲ್ಲೆಬ್ಬಿಸಿದರು. ಆದರೆ ನ್ಯೂಟನ್ ಅವರ ನಿಗೂಢ ಸಾವು ಇಂದಿಗೂ ನಾನಾ ಅಚ್ಚರಿಗಳನ್ನು ಹುಟ್ಟುಹಾಕುವುದಂತೂ ಸುಳ್ಳಲ್ಲ. ಹೀಗೆ ನ್ಯೂಟನ್ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರುತ್ತೆ. ಮಾತ್ರವಲ್ಲ, ಇಂದಿಗೂ ಸೇಬಿನ ಸಿದ್ಧಾಂತದಲ್ಲಿ ನ್ಯೂಟನ್ ಜೀವಂತವಾಗಿದ್ದಾರೆ. ಇವಿಷ್ಟು ನ್ಯೂಟನ್ ಅವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.